ರಾಯಲ್ ಎನ್ಫೀಲ್ಡ್ ಹೊಸ ಗಾಡಿ ಲಾಂಚ್ ಇದೆ. ಗಾಡಿ ನೋಡ್ಬೋದು ಇಲ್ಲಿದೆ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯೆಟ್ ಅನದರ್ motovlog ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾನು ಎಲ್ಲಿ ಹೋಗ್ತಿದ್ದೀನಿ ಅಂದರೆ ರಾಯಲ್ ಎನ್ಫೀಲ್ಡ್ ಹೊಸ ಗಾಡಿ ಲಾಂಚ್ ಇದೆ ಬನ್ನಿ ಅಂತ. ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ, ಜಸ್ಟ್ ಹಾಫ್ ಆ್ಯನ್ ಅವರ್ ಬಿಫೋರ್ ಗೊತ್ತಾಯಿತು. ಆ್ಯಂಡ್ ಅದಕ್ಕೆ ಅವ್ರು ಕಾಂಟ್ಯಾಕ್ಟ್ ಮಾಡಿ ಈಗ ಹೋಗ್ತಿದ್ದೀನಿ. ಎಲ್ಲಿ ಲೊಕೇಶನ್ ಕಳಿಸಿದ್ದಾರೆ, ಹದಡಿ ರೋಡಲ್ಲಿ ರಾಯಲ್ ಎನ್ಫೀಲ್ಡ್ ಶೋರೂಮ್ ಇದೆ ಅಂತೆ. ಸೊ ಅಲ್ಲಿ ಹೋಗ್ತಿದ್ದೀವಿ. ಆ್ಯಕ್ಚುಲಿ ನಾನು ನನ್ನ ಬೈಕ್ ತೊಗೊಂಡು ಹೋಗ್ತಿಲ್ಲ, ನಮ್ಮ ಅಣ್ಣನ ಬೈಕ್ ಡಾಮಿನರ್ 250 ತೊಗೊಂಡು ಹೋಗ್ತಿದ್ದೀನಿ. ಆ್ಯಂಡ್ ಲೆಟ್ಸ್ ಸಿ, ಹೋಗಿ ಅಲ್ಲಿ ಏನೇನೋ ಲಾಂಚ್ ಏನೇನೋ ಫಂಕ್ಷನ್ಸ್ ಇಟ್ಟಿದ್ದಾರಂತೆ, ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಆ್ಯಕ್ಚುಲಿ ನಂಗೆ ಐಡಿಯಾನೇ ಇಲ್ಲ ಗೈಸ್, ಲಿಟ್ರಲಿ ಒಂದು 10-15 ಆಲ್ಮೋಸ್ಟ್ 15-20 ಮಿನಿಟ್ಸ್ ಅಷ್ಟೇ ಆಯ್ತು ನಂಗೆ ಗೊತ್ತಾಗಿ. ಬ್ರೋ ಬರ್ತೀರಾ ನೀವು ಅಂತ ಗ್ರೂಪಲ್ಲಿ ಮೆಸೇಜ್ ಹಾಕಿದ್ರು, ಯಾರೋ ಬರ್ತೀರಾ ಅಂತ. ಸೊ ನಾನು ಓಕೆ ನಾ ಬರ್ತೀನಿ ಅಂತ ಹೇಳಿದೆ. ಸೊ ಇನ್ನೊಬ್ಬರು ಯೂಟ್ಯೂಬರ್ ಅವರು ಬರ್ತಿದ್ದಾರೆ. ನಾನು ಆ್ಯಕ್ಚುಲಿ ಅವ್ರು ಮೀಟ್ ಮಾಡಿಲ್ಲ. ಆ್ಯಂಡ್ ಈಗ ಹೋಗಿ ಅವ್ರು ಕೂಡ ಆಲ್ಮೋಸ್ಟ್ 6:20 ಬರ್ತಾರೆ, 6:30 ಇದು ಸ್ಟಾರ್ಟ್ ಆಗತ್ತಂತೆ ಪ್ರೋಗ್ರಾಮ್. ಸೊ ಅವರೇನೋ 6:20-6:30 ಬರ್ತಾರೆ. ಸೊ ಅಷ್ಟೊತ್ತಿಗೆ ನಾವು ಅಲ್ಲಿ ಹೋಗಿರ್ತೀವಿ. ಹುಡುಗಿ ನೋಡು, ಕ್ಯೂಟ್ ರಿಯಾಕ್ಷನ್, ಚಿಕ್ಕ ಹುಡುಗಿದು. ಇರಲಿ, ಅವ್ರು ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಾರೆ, ಏನಿದೆ ಹೆಲ್ಮೆಟ್ ಮೇಲೆ. ಗುರು ಯಾವನು ಗುರು ಇವನು? 1 ಸೆಕೆಂಡ್ ಗೈಸ್, ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ ಯಾವ ಕಡೆ ಹೋಗ್ಬೇಕು ಅಂತ. ಇನ್ನು ಲೆಫ್ಟಿಗೆ ಹೋಗಿ ಇನ್ನು 1.1 ಕಿಲೋಮೀಟ್ರು. ಓಕೆ, ಓಹೋ, ಓಲಾ ಇಲ್ಲೊಂದಿದೆಯಾ? ಅಲ್ಲಿ PB ರೋಡ್ ಹತ್ರ ಒಂದಿದೆ, ರಾಯಲ್ ಎನ್ಫೀಲ್ಡ್ ಪಕ್ಕದಲ್ಲೇ. ಓಕೆ, ಎಲ್ಲಿ ನಿಲ್ಸೋಣ? Yes, we are here guys. ಓಕೆ, ಗಾಡಿಗಳು ಇಲ್ಲಿದ್ದಾವೆ ಗೈಸ್. ಹಲೋ ಹಲೋ, ಫೈನ್. ಸೊ ಎಷ್ಟು ಗಂಟೆಯಿಂದ ಸ್ಟಾರ್ಟ್? ಓಕೆ. ಸೊ ನಾನು ಆ್ಯಕ್ಚುಲಿ ಅಲ್ಲಿದೆ ಅಂತ ಅಂದ್ಕೊಂಡೆ, PB ರೋಡ್ ಹತ್ರ. ಓಕೆ, ಹೌದಾ? ಓಕೆ, ಮತ್ತೆಲ್ಲೂ ಕೊಟ್ಟಿಲ್ಲಲ್ಲ? ಸೊ ಗೈಸ್, ಗಾಡಿ ನೋಡ್ಬೋದು ಇಲ್ಲಿದೆ. ಆ್ಯಂಡ್ ಇನ್ನೂ ಆಲ್ಮೋಸ್ಟ್ 6:30 ಸ್ಟಾರ್ಟ್ ಆಗುತ್ತೆ. ಸೊ ಗೋವಾದಲ್ಲೂ ಇವತ್ತೇ ಲಾಂಚ್ ಆಗ್ತಿದೆ. ಸೊ TVದಲ್ಲಿ ಟೆಸ್ಟ್ ರೈಡ್ ಎಲ್ಲ ಕೊಡ್ತಾರಂತೆ, ಇವತ್ತಲ್ಲ ಬಟ್ ನಾಳೆ ಕೊಡ್ತಾರಂತೆ. ಸೊ ಟೆಸ್ಟ್ ರೈಡ್ ನಿಮ್ಗೆ ಆದಷ್ಟು ಬೇಗ ನಿಮಗೂ ಟೆಸ್ಟ್ ರೈಡ್ ತೋರಿಸ್ತೀನಿ ಹೆಂಗಿರತ್ತಂತ. ಸೊ ರಾಯಲ್ ಎನ್ಫೀಲ್ಡ್ ಜಾಕೆಟ್ಸ್ ಎಲ್ಲ ಇದ್ದಾವೆ. ಸೊ ಗುಡ್. 1982ರಿಂದ ರಾಯಲ್ ಎನ್ಫೀಲ್ಡ್ ಯೂಸರ್ ಆಗಿ ಜೋರಾಗಿ ಚಪ್ಪಾಳೆ ಮೂಲಕ ಆಗಮಿಸಬೇಕಂತ. ಅದೇ ರೀತಿ ಈ ಒಂದು ಕಾರ್ಯಕ್ರಮ ಆಗಮಿಸಿರುವಂತಹ ನಮ್ಮ ಎಲ್ಲ ಅತಿಥಿಗಳು ಇಲ್ಲಿ ಆಗಮಿಸಿದರೆ ಅವರಿಗೂ ಕೂಡ ಉತ್ತಮವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಜೋರಾಗಿ ಚಪ್ಪಾಳೆ ಮೂಲಕ ನ್ಯೂ ಜನರೇಷನ್ ಬೈಕ್ 2023-24 ಹಿಮಾಲಯ. ಜೋರಾಗಿ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸಬೇಕಾಗುತ್ತದೆ. ಇದರ ಇನಾಗ್ರೇಷನ್ ಮಾಡಬೇಕಂತ ಕೇಳ್ಕೊಳ್ತಾರೆ. ಓಪನ್ ಮಾಡಿ ಸರ್. ನ್ಯೂ ಜನರೇಷನ್
ನೀವೆಲ್ಲ ಸಾಕು ಅದ್ಭುತವಾದಂತಹ ಬೈಕ್ ಮುಂದೆ ಬರ್ತಾ ಇದೆ. ಜೋರಾಗಿ ಚಪ್ಪಾಳೆ ಹೊಡೆದು ಸೊ ಗೈಸ್ ನೋಡ್ಬೋದು ಹೊಸ ಫೀಚರ್ಸ್ ಎಲ್ಲ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ TFT ಸ್ಕ್ರೀನ್ ಎಲ್ಲ ಹೊಸದು ಆ್ಯಂಡ್ ಇನ್ಕ್ಲೂಡೆಡ್ GPS ನ್ಯಾವಿಗೇಷನ್ ಎಲ್ಲ ಇದರಲ್ಲಿ ಇನ್ಸೈಡ್ ಬಿಲ್ಟ್ ಇದೆ. ಸೊ ಗಾಡಿ ಫಸ್ಟ್ ಲುಕ್ ತುಂಬ ಚೆನ್ನಾಗಿದೆ. ಹ್ಯಾಂಡಲ್ ಬಾರ್ಸ್ ವೈಡ್ ಆಗಿದೆ, ಅಪ್ರೈಟ್ ಪೊಸಿಷನ್ ಆ್ಯಂಡ್ ಸ್ವಲ್ಪ ವೇಟ್ ವೇಟ್ ಇದ್ದೇ ಇದೆ. ಸೊ ವೇಟಿಂದು ಚೆನ್ನಾಗಿ ಡಿಸ್ಟ್ರಿಬ್ಯೂಷನ್ ಎಲ್ಲ ಚೆನ್ನಾಗಿದೆ. ಸೊ ಟೆಸ್ಟ್ ರೈಡ್ ನಾಳೆ ಕೊಡ್ತಾರಂತೆ. ಸೊ ನಾಳೆ ಟೆಸ್ಟ್ ರೈಡ್ ಮಾಡಿ ನಿಮ್ಗೆ ಹೇಳ್ತೀನಿ. ಸೊ ಸದ್ಯಕ್ಕೆ ಈಗ ಹಿಂಗೆ ನೋಡ್ಕೊಳ್ಳಿ. ಸೊ ಇದು ಬಂದುಬಿಟ್ಟು ವೈಟ್ ಕಲರ್ ಆ್ಯಂಡ್ ಇನ್ನೊಂದು ಕಲರ್ ಗೋಲ್ಡನ್ನಲ್ಲಿ ಕೊಟ್ಟಿದ್ದ. ಗೋಲ್ಡನ್ ಮತ್ತು ಬ್ಲ್ಯಾಕ್ ಮಿಕ್ಸ್ ಇದೆ, ಡ್ಯುಯಲ್ ಟೋನ್, ಬಟ್ ಇದು ಸಿಂಗಲ್ ಟೋನಲ್ಲಿ. ಸೊ ಇವನ್ ಯು ಕ್ಯಾನ್ ಸಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸರ್ ನಿಮಗೆ ಫಸ್ಟ್ ಬಂದುಬಿಟ್ಟು ಮ್ಯಾಪ್ ನ್ಯಾವಿಗೇಷನ್ ಬರುತ್ತೆ, 2 ಟೈಪ್ ಆಗಿ ಬರುತ್ತೆ. ಇದು 50-50. ಓಕೆ, ಇದು ಹೋಲ್ಡ್ ಮಾಡಿದರೆ 70% ಬರುತ್ತೆ ನಿಮಗೆ, 70% ನ್ಯಾವಿಗೇಷನ್. ಮತ್ತು ನಿಮಗೆ ಇದು ABS ಆನ್ ಆ್ಯಂಡ್ ಆಫ್ ಇರುತ್ತೆ. ಇದು ಪರ್ಫಾರ್ಮೆನ್ಸ್ ABS ಆನ್, ಪರ್ಫಾರ್ಮೆನ್ಸ್ ABS ಆ್ಯಂಡ್ ಆಫ್. ಆಮೇಲೆ ಎಕೋ ABS ಆ್ಯಂಡ್ ಆನ್, ಎಕೋ ABS ಆ್ಯಂಡ್ ಆಫ್. ಇದು ಇಷ್ಟು ಬರುತ್ತೆ ನಿಮಗೆ. ಇಲ್ಲಿ ಬಂದುಬಿಟ್ಟು ನಿಮಗೆ ಇದು ಬ್ಯಾಕ್ ಸೈಡ್ ಹೋಮ್ ಥರ ಇಲ್ಲಿ ನಿಮಗೆ ಆಪ್ರೇಟ್ ಇರುತ್ತೆ. ಈ ಸೈಡ್ ಮಾಡಿದರೆ ನಿಮಗೆ ಬ್ಲೂಟೂತ್ ಕನೆಕ್ಟ್ ಬರುತ್ತೆ. ಈ ಸೈಡ್ ರೈಟ್ ಸೈಡ್ ಮಾಡಿದರೆ ನಿಮಗೆ ಬ್ಲೂಟೂತ್ ಕನೆಕ್ಟ್ ಬರುತ್ತೆ. ರೈಟ್ ಸೈಡ್ ಫೋನಲ್ಲಿ ಆ್ಯಪ್ನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಬ್ಲೂಟೂತ್ ಕನೆಕ್ಟ್ ಮಾಡ್ಕೋಬೋದು. ನಿಮಗೆ ನ್ಯಾವಿಗೇಷನ್ ಪೂರ್ತಿ ಬರುತ್ತೆ. ಇದು ಇಷ್ಟು ಬಿಟ್ಟು ನಿಮಗೆ ನ್ಯಾವಿಗೇಷನ್ ಪೂರ್ತಿ ಬರುತ್ತೆ ನ್ಯಾವಿಗೇಷನ್. ಆಮೇಲೆ ಬ್ಯಾಕ್ ಹೋಗ್ಬೇಕಂದ್ರೆ ಇದು ಹೋಗ್ಬೇಕು, ಸೇಮ್ ಹೋಮ್ ಬಟನ್ ಬ್ಯಾಕ್ ಹೋಗ್ಬೇಕಂದ್ರೆ. ಆಮೇಲೆ ಟ್ರಿಪ್ ಅನ್ನು ಸ್ಕ್ರೋಲ್ ಕೆಳಗೆ ಮಾಡಬೇಕು. ಟ್ರಿಪ್ ಟು ಫುಲ್ ರಿವೆಂಜ್, ಫ್ಯೂಲ್ ಎಫಿಷಿಯನ್ಸಿ ಅವೆಲ್ಲ ತೋರಿಸ್ತಾರೆ. ವೋಲ್ಟೇಜು, ಆಮೇಲೆ ಇಂಜಿನಿಂದು ಇದಿಷ್ಟು ಬರುತ್ತೆ. ಆಮೇಲೆ ನಿಮಗೆ ಬ್ಯಾಕ್ ಇದು ಟೋಟಲ್ ಇದು ಫ್ಯೂಲ್ ಟ್ಯಾಂಕ್ ಬಂದು ಎಷ್ಟು ಕೆಪಾಸಿಟಿ ಅಣ್ಣ? 17 ಲೀಟರ್. 17. ನಿಮಗೆ ಆಮೇಲೆ ಕನೆಕ್ಟ್ ಮಾಡ್ಕೊಂಡ್ಮೇಲೆ ಬ್ಲೂಟೂತ್ ನೀವು ಹಾಡಾದರೂ ಕೇಳ್ಬೋದು. ಓಕೆ, ದೆನ್ ಸೊ ಇಲ್ಲಿಂದನೇ ಕಂಟ್ರೋಲ್ಸ್ ಮಾಡ್ಬೋದು. ಇಲ್ಲಿಂದನೇ ಕಂಟ್ರೋಲ್ಸ್ ಮಾಡ್ಬೋದು. ಓಕೆ, ಹಾಡು ಓಪನ್ ಮಾಡಿ ಸ್ಟಾಪ್ ಮಾಡ್ಬೋದು, ಚೇಂಜ್ ಆದರೂ ಮಾಡ್ಬೋದು. ಸೊ ಅದು ಹಾಡು ಹೆಸರು ಇಲ್ಲೇನೋ ಶೋ ಆಗುತ್ತಾ? ಶೋ ಆಗುತ್ತೆ. ಆಮೇಲೆ ಕಾಲ್ ಬಂದಾಗ ಆಂಡ್ರಾಯ್ಡ್ ಫೋನಿಗೆ ನಿಮ್ಮ ಹೆಸರು ಸೇವ್ ಏನು ಮಾಡಿರ್ತೀರಾ ಸೇವ್ ಆಗಿ ಬರುತ್ತೆ. ಆ್ಯಪಲ್ಲಿಗೆ ನಿಮಗೆ ಏನೂ ಬರಲ್ಲ, ಜಸ್ಟ್ ನಂಬರ್ ಬರುತ್ತೆ. ಆಂಡ್ರಾಯ್ಡಿಗೆ ಅಷ್ಟೇ ಸದ್ಯಕ್ಕೆ. ಆಂಡ್ರಾಯ್ಡಿಗೆ ಅಷ್ಟೇ. ಆ್ಯಪಲ್ಲಿಗೂ ಬರುತ್ತಾ? ಆ್ಯಪಲ್ಲಿಗೆ ಬರಲ್ಲ. ಆ್ಯಪಲ್ಲಿಗೆ ಬರುತ್ತೆ, ಕನೆಕ್ಟ್ ನೆಕ್ಸ್ಟ್ ಆಗುತ್ತೆ. ಇನ್ ಫ್ಯೂಚರ್ ಬಟ್ ಕನೆಕ್ಟ್ ಆಗುತ್ತೆ. ಬಟ್ ನಿಮಗೆ ನಂಬರ್ ಕಾಲ್ ಬಂದರೆ ಓಕೆ, ಫೋನ್ ಇದು ಬರಲ್ಲ, ನಂಬರ್ ಹೆಸರು ಬರಲ್ಲ, ಜಸ್ಟ್ ನಂಬರ್ ಬರುತ್ತೆ. ಆಮೇಲೆ ಮೆಸೇಜ್ ಬಂದ್ರೂ ನೋಟಿಫಿಕೇಶನ್ ಅಷ್ಟೇ ಡಾಟ್ ಬರುತ್ತೆ. ಆಂಡ್ರಾಯ್ಡಲ್ಲಿ ನಿಮಗೆ ಎಲ್ಲ ನೋಟಿಫಿಕೇಶನ್. ಸೊ ಇದು ಎಷ್ಟನ್ನು ಮೈಲೇಜ್? ಇದು ಮೈಲೇಜ್ 30 to 35 NH ಅಲ್ಲಿ. ಹಾಂ, ಸಿಟಿನಲ್ಲಿ ನಿಮಗೆ 35 ಕೊಡುತ್ತೆ, 30 ಕೊಡುತ್ತೆ. ಲಾಂಗ್ 30. ಓಕೆ, ಸೊ ವೇಟ್ ಬಂದ್ಬಿಟ್ಟು ಎಷ್ಟು ಬ್ರೋ? ಗೇರ್ ಬಂದ್ಬಿಟ್ಟು ವೇಟ್ 221. ಓಕೆ, 220. ಗೇರ್ 6 ಗೇರ್. 6 ಗೇರ್ ಫಸ್ಟು. ಆಮೇಲೆ ಹಿಂದ್ಗಡೆ ಹಾಂ, ಫಸ್ಟ್ ಡೌನ್. ಸೊ ಎಷ್ಟು ಬುಕ್ ಆಗಿದೆ ಇವಾಗ ಅಪ್ ಟು 12 ಆಗಿದೆ. 12 ಆಗಿದಾವ. ಸೊ ಇದರಲ್ಲಿ ವರ್ಷನ್ಸ್ ಇದಾವ ಏನು? ಬೇಸಿಕ್ ವರ್ಷನ್ ಮತ್ತು ಇಲ್ಲ ಸರ್, ಸೇಮ್ ಒಂದೇ ವರ್ಷ ಆಲ್ಮೋಸ್ಟ್ ಎಲ್ಲ ಒಂದೇ. ಇಂಥ ಒಳ್ಳೆ ಅಪಾರ್ಚುನಿಟಿ ನಮಗೆ ಸಿಕ್ಕಿದೆ. ನಾವು ಈ ಗಾಡಿನ ಸೇಲ್ ಮಾಡೋಕ್ಕೆ. ಅಂದಾಗೆ ಇನ್ನೊಂದು ಆಪರ್ಚುನಿಟಿ ಏನಂತ ಹೇಳಿದ್ರೆ
ನಿಮ್ಮಂಥ ಯೂಟ್ಯೂಬ್ ಚಾನಲ್ಲು ನನಗೆ ಸಿಕ್ಕಿದಾರಲ್ಲ, ರಿಯಲಿ ಫಸ್ಟು ನಾನು ಭಾಳ ಗ್ರೇಟ್ ಅಂತೀನಿ. ನಾನು ಗ್ರೇಟ್ ಅಂತೀನಿ, ನನಗೆ ಭಾಳ ಗ್ರೇಟ್ ಅನ್ಸುತ್ತೆ ನಿಜವಾಗ್ಲೂ. ಥ್ಯಾಂಕ್ಸ್ ಯೂಟ್ಯೂಬರ್ಸ್, ನಿಮಗೆಲ್ಲ ಥ್ಯಾಂಕ್ಸ್. ನಾನು ಹೇಳೋಕ್ಕೆ ಒಂದು 4 ಮಾತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ಒಳಗೆಲ್ಲ ಹೆಂಗಿತ್ತು. ಸೊ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಆ್ಯಕ್ಚುಲಿ. ಆ್ಯಂಡ್ ಇಲ್ಲಿ ನಮ್ಮ ಯೂಟ್ಯೂಬರ್ಸ್ ಎಲ್ಲ 3 ಜನ ಬಂದಿದ್ವಿ. ಆ್ಯಂಡ್ ಸೊ ನಾಳೆ ಟೆಸ್ಟ್ ರೈಡ್ ಕೊಡ್ತಾರಂತೆ. ಸೊ ಇವತ್ತು ಬೇಡ ಅಂದ್ವಿ. ಇವಾಗ ನಾಳೆ ಟೆಸ್ಟ್ ರೈಡ್ ತೊಗೊಳ್ತೀವಿ. ಆ್ಯಂಡ್ ಈಗ ರಾಯಲ್ ಶೋರೂಮ್ ಹೊರಗಿದ್ದೀವಿ. ಆ್ಯಂಡ್ ಏನಿಲ್ಲ, ಮುಗೀತು, ಎಲ್ಲ ಫಂಕ್ಷನ್ಸ್ ಮುಗೀತು. ಆ್ಯಂಡ್ ನಾಳೆ ನೆಕ್ಸ್ಟ್ ಮೋಟೋ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಏನೇನು ಫೀಚರ್ಸ್ ಅಂತ. ಸೊ ಟೆಸ್ಟ್ ರೈಡ್ ತೊಗೊಳ್ತೀವಲ್ಲ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.